ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬು ಕೃಷಿ ಪ್ಲಾಟ್ನಲ್ಲಿ ಇದ್ದೇವೆ. ಇಲ್ಲಿ ನೋಡಿ, ಈ ತರಹ ತುಂಬಾನೇ ಚೆನ್ನಾಗಿ ಕಬ್ಬು ಬಂದಿದೆ. ಬೆಳವಣಿಗೆ ತುಂಬಾನೇ ಚೆನ್ನಾಗಿ ಆಗಿದೆ. ಇಲ್ಲಿ ನೋಡಿ, ಈ ಪ್ಲಾಟ್ದಲ್ಲಿ ನಾವು ವನ ಎಲೆಗಳನ್ನ ತೆಗ್ದಿದ್ದೀವಿ. ಇಲ್ಲಿ ನೋಡಿ, ಈ ತರಹ ನಾವು ವನ ಎಲೆಗಳನ್ನ ತೆಗ್ದಿದ್ದೀವಿ. ಇದಕ್ಕೆ ಥ್ರ್ಯಾಶ್ ಮಲ್ಚಿಂಗ್ ಅಂತ ಹೇಳಿ ಕರೀತಾರೆ. ಈ ತರಹ ವನ ಎಲೆಗಳನ್ನ ತೆಗೆಯುವುದರಿಂದ ಯಾವ ಲಾಭಗಳು ಆಗ್ತವೆ ಅದರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡೋಣ. ಈ ತರಹ ತಾವು ವನ ಎಲೆಗಳನ್ನ ತೆಗೆಯುವುದರಿಂದ ಮಾಯ್ಚರ್ ಕನ್ಸರ್ವೇಶನ್ ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ತೇವಾಂಶ ಸಂರಕ್ಷಣೆ ಆಗತ್ತೆ ಈ ತರ ತಾವು ವನ ಎಲೆಗಳನ್ನ ತೆಗೆದು ಸಾಲಿನಲ್ಲಿ ಹಾಕಿದಾಗ. ಆಮೇಲೆ ಕಳೆ ನಿಯಂತ್ರಣ ಮಾಡಲು ತುಂಬಾನೇ ಹೆಲ್ಪ್ ಆಗತ್ತೆ. ಇದರಿಂದ ನಾವು ಕಳೆ ನಿಯಂತ್ರಣವನ್ನ ಮಾಡಬಹುದು. ಇಲ್ಲಿ ನೋಡಿ, ಈ ತರಹ ಸಾಲಿನಲ್ಲಿ ಹಾಕುವುದರಿಂದ ಕಳೆ ನಿಯಂತ್ರಣ ತುಂಬಾನೇ ಚೆನ್ನಾಗಿ ಆಗತ್ತೆ. ಅದಾದ್ಮೇಲೆ ಪೋಷಕಾಂಶಗಳ ರೀಸೈಕ್ಲಿಂಗ್ ಆಗತ್ತೆ. ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಇದರಿಂದ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗತ್ತೆ. ಈ ತರಹ ತಾವು ವನ ಎಲೆಗಳನ್ನ ಸಾಲಿನಲ್ಲಿ ಹಾಕಿದ ಮೇಲೆ ಅದು ಡಿಕಾಂಪೋಸ್ ಆಗತ್ತೆ. ಅದರಿಂದ ಏನಾಗತ್ತೆ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗತ್ತೆ. ಅದರ ಜೊತೆಗೆ ನೈಟ್ರೋಜನ್ ಮತ್ತು ಪೊಟ್ಯಾಶ್ ಈ ನ್ಯೂಟ್ರಿಯೆಂಟ್ಗಳು ನಮಗೆ ಮತ್ತೆ ಮರಳಿ ಕಬ್ಬು ಕೃಷಿಗೆ ಸಿಗ್ತವೆ. ಅದಾದ್ಮೇಲೆ ತಾಪಮಾನ ನಿಯಂತ್ರಣ ಸಲುವಾಗಿ ಈ ವನ ಎಲೆಗಳು ತುಂಬಾನೇ ಲಾಭದಾಯಕವಾಗಿವೆ. ಈ ತರಹ ತಾವು ವನ ಎಲೆಗಳನ್ನ ಸಾಲಿನಲ್ಲಿ ಹಾಕಿದ ಮೇಲೆ ತಾಪಮಾನ ಟೆಂಪರೇಚರ್ ಕಂಟ್ರೋಲ್ ಅನ್ನ ನಾವು ಮಾಡಬಹುದು. ಅದರ ಜೊತೆಗೆ ಸಾಯಿಲ್ ಎರೋಜನ್ ಇದನ್ನ ನಾವು ತಪ್ಪಿಸಬಹುದು. ಇದರಿಂದ ಮಣ್ಣಿನ ಸಂರಕ್ಷಣೆಯು ತುಂಬಾನೇ ಚೆನ್ನಾಗಿ ಆಗತ್ತೆ. ಹಾಗೂ ಇಳುವರಿ ಕೂಡ ತುಂಬಾನೇ ಚೆನ್ನಾಗಿ ಆಗತ್ತೆ. ಅದರ ಸಲುವಾಗಿ ತಾವು ಈ ತರಹ ವನ ಎಲೆಗಳನ್ನ ಕಬ್ಬು ಕೃಷಿಯಲ್ಲಿ ಹಾಕಬಹುದು. ಇದರಿಂದ ಇಳುವರಿಯು ತುಂಬಾನೇ ಚೆನ್ನಾಗಿ ಹೆಚ್ಚಾಗತ್ತೆ. ಹಾಗೂ ನೀರಿನ ಮ್ಯಾನೇಜ್ಮೆಂಟ್ ಮಾಡಲು ತುಂಬಾನೇ ಇಂಪಾರ್ಟೆಂಟು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.